ಮಗ ರಾಯ್. ಅಪ್ಪ ಅಪ್ಪ ನೋಡಿ, ಅಪ್ಪ ಪಾಪ ಮೆಲ್ಲಮ್ಮ ಜಾರಿ ಬೀಳ್ತೀಯ. ಈಗ ನನಗೆ 35 ವರ್ಷ. ಅಪ್ಪ ಅಪ್ಪಪ್ಪ ಪಾರ್ಕಿಂಗ್ ಹೋಗೋಣ. ಅಪ್ಪ ಪ್ಲೀಸ್ ಅಪ್ಪ. ಬೇಡ ಬೇಡ ಅಪ್ಪ ಪ್ಲೀಸ್ ಅಪ್ಪ. ಬೇಡ ಅಮ್ಮ, ನೀವಾರು ಹೇಳಿ ಅಪ್ಪನಿಗೆ ಎಂತ. ಅಪ್ಪ ಪ್ಲೀಸ್ ಅಪ್ಪ. ಹೋಗುವರಿ ಮಗು ಆಟ ಮಾಡ್ತಿದೆಯಲ್ಲ, ಪಾರ್ಕಿಗೆ ಹೋಗು. ಸರಿ ಹೋಗುವ. ಆದರೆ ಕಣ್ಣು ಮುಚ್ಚು. ಯಾಕೆ? ಮುಚ್ಚು ಹೇಳ್ತೇನೆ. 1 2 3 ಕೌಂಟ್ ಮಾಡು. 1 2 3. ನನ್ಗಷ್ಟು ಜೋರು. ನೀನ್ ಮಾಡ್ತೀನಿ ನೋಡು. ನೀನೇ ಹೊಡೆದಿತ್ತು ನನ್ಗೆ, ನೀನೇ ಹೊಡೆದಿತ್ತು. ನೀನು ನನ್ಗೆ ಇಲ್ಲಿ ಮಾಡ್ದೆ, ನಾನು ಸಹ ನಿನ್ಗೂ ಇಲ್ಲೇ ಹೊಡಿತೇನೆ. ನೀನು ಅಳ್ದ್ರೆ ನಾನು ಅಳ್ತೀನಿ. ಅಮ್ಮ ನೋಡಿ ಅಮ್ಮ, ಅವನ್ ನನ್ ಹೊಡ್ದ. ಅಪ್ಪ ಅವಳು ನನಗೆ ಹೊಡೆದ್ಲು. ಮಿಸ್ಟರ್, ಇದೇನಾ ನೀವು ನಿಮ್ಮ ಮಗನಿಗೆ ಕಲ್ಸಿರೋದು? ಇದೇನಾ ಮ್ಯಾನರ್ಸ್? ಇದೇನಾ ಡಿಸಿಪ್ಲಿನ್? ನೀನು ಬಾಯಲ್ಲಿ ನಾವು ಗುಡ್ ಪೀಪಲ್ ಆಯ್ತಾ? ಇಂಥ ಬ್ಯಾಡ್ ಪೀಪಲ್ ಒಟ್ಟಿಗೆ ಹೋಗ್ಬೇಡ. ನೀನು ಬೇಡ, ಬಾ ಮನೆಗೆ ಆಯ್ತಾ? ಪಾರ್ಕಿಗೆ ಆಟ ಆಡಕ್ಕೆ ಕರ್ಕೊಂಡು ಜಗಳ ಆಡ್ಕೊ ಕೂತಿದ್ದೆ ನೀನು ಎಂತ ಮಾಡ್ಲಿಲ್ಲಪ್ಪ. ಅವಳೇ ನನಗೆ ದೂಡಿ ಹಾಕಿದ್ಲು. ವಿಜಯ್, ಸತ್ಯ ನಾನು ಎಂತ ಮಾಡ್ಲಿಲ್ಲ, ಪ್ರಾಮಿಸ್. ವಿಜಯ್ ಹೇಳ್ತೀಯ ಅಲ್ವಾ? ಹೌದು, ಆದ್ರೆ ಅವಳೇ ನನಗೆ ಜೋರಾಗಿ ತಂದಿದ್ದು. ನೋಡಿ, ಆಟ ಬೇಡ ಎಂತೆ ಬೇಡ. ನೋಡಿ ಮನೆಗೆ ಹೋಗು. 30ನೇ ವಯಸ್ಸಿಗೆ ನನ್ನ ಮಗ ರಂಪಕ್ಕೊಂಡು ತಲೆ ಚುಟ್ಟಿ ಹೋಯ್ತು. ಹೇಳ್ತಿದ್ದ ಮತ್ತೆ ಒಂದು ಕೇಳ್ತಿರ್ಲಿಲ್ಲ, ತುಂಬಾ ತುಂಟ. ಅರ್ಜುನ್, ನಿಮ್ಮ ಅಪ್ಪ ಫೀಸ್ ಕಟ್ಟಿದ್ರಾ? ಇಲ್ಲ, ನಮ್ಮ ಅಪ್ಪ 1 ವರ್ಷದಲ್ಲ 3 ವರ್ಷದ ಕಟ್ಟಿದ್ದಾರೆ. ನಮ್ಮ ಶಾಲೆಯ ರಾಯ್ ಫೀಸ್ ಕಟ್ಟಿದ್ದಾನಾ? ಪಾಪ ಬಡವ, ಅಂಗಿಲ್ಲ ಚೆಂದಿಲ್ಲ. ರಾಯ್, ನಾಳೆ ಆದ್ರೆ ನಿಮ್ಮ ಅಪ್ಪನ ಸ್ಕೂಲ್ ಫೀಸ್ ಕಟ್ಟು ಕೇಳು, ಇಲ್ಲಾಂದ್ರೆ ನಿನ್ ಸ್ಕೂಲಿಂದ ಆಚೆ ಇರ್ತೀಯ. ನಾವ ಹೋಗುವ ಆಯ್ತಾ? ನಡಿ. ರಾಯ್, ಇಲ್ಲೆಂತ ಮಾಡ್ತಿದ್ಯಾ? ಬಾ ಹೋಗುವ. ನಾ ಬರುದಿಲ್ಲ. ಯಾಕೋ, ಏನಾಯ್ತು? ನೀ ಸ್ಕೂಲ್ ಫೀಸ್ ಕಟ್ಲಿಲ್ವಂತೆ? ನಿನ್ನೆ ಕಟ್ಟಿದ್ದೇನೆ. ಅದಕ್ಕೆ ಟೈಮ್ ಕೊಡ್ತೇನೆ. 1 ದಿವಸನೂ ಆಗೋದಿಲ್ಲ, ನಾಳೆನೆ ಕಟ್ಬೇಕಂತೆ. ಇಲ್ಲದಿದ್ದರೆ ನನ್ನ ಕ್ಲಾಸಿಂದ ಹೊರಗಾಗುತ್ತಾರೆ. ಹೇಳಿದ್ದಲ್ಲ, 2 ದಿನ ಕೊಡು.
ನಿಮ್ಮಿಂದ ಶಾಲೆಯಲ್ಲಿ ನನಗೆ ಮರ್ಯಾದೆ ಹೋಗುತ್ತುಂಟು. ಕಡ್ತೀನಿ ಅಂತ. 45ನೇ ವಯಸ್ಸಿಗೆ ನನಗೂ ನನ್ನ ಮಗನಿಗೂ ಜಗಳವಾಯ್ತು. ನನ್ನ ಅಪ್ಪನ ಜೊತೆ ಆದ ಜಗಳ ನೆನಪಿಗೆ ಬಂತು. ನನಗೆ ಅನಿಸಿದ ಹಾಗೆ ನನ್ನ ಅಪ್ಪನಿಗೆ ಅನಿಸಿರ್ಬೇಕಲ್ಲ. ನನ್ನಷ್ಟಾಗ್ಲಿಕ್ಕೆ ಎಷ್ಟು ಕಷ್ಟಪಟ್ಟಿರ್ಬೇಕು. ನೀನು ಹೋಗಿ ಬರ್ತೀನಿ. ಮಗ BP ಮಾತ್ರೆ ಖಾಲಿ ಆಗಿದೆ, ಬರ್ತತ್ಯಾ? 2-3 ದಿನ ಆಯ್ತು, ಕೈ ಕಾಲೆಲ್ಲ ಮಾಡ್ತಿದೆ. ತರ್ತೀನಿ. ನಿಮ್ಮನ್ನು ನೋಡೋದು ಕೆಲಸ ಅಲ್ಲ, ಮನೆ ಹೊರಗಡೆನೂ ಕೆಲಸ ಐತೆ. ಎಂತ ಅರ್ಥ ಆಗುತ್ತೆ? ಗುಜ್ಜರೆ ಉಂಟಾ ಗುಜ್ಜರೆ. ಗುರುಗಳೇ, ಮನೆ ಅಂತಾರೆ ಗುಜರಿ ಉಂಟಾ? ಇದೆಯಲ್ಲ, ಬೇಕಾದ್ರೆ ತಗೊಂಡೋಗಿ. ಈ ಮನುಷ್ಯನ್ಗೆ ಖರ್ಚಿಂದೆ ಬೇರಿಲ್ಲ. ಈ ಮನುಷ್ಯ ನೆಲಕ್ಕೆ ಭಾರ. ವಯಸ್ಸಿಗೆ ನನ್ನ ಮಗ ಈ ನ್ಯಾಯವಾಗಿ ನಿಂದಿಸೋಕೆ ಶುರು ಮಾಡ್ದ. ನನಗೆ ಅಳು ಬಂತು. ನಾನು ಖರ್ಚಂತೆ, ಭಾರ ಅಂತೆ, ಗುಜುರಿ. ಕಾಡು ಬಾ ಅಂತದೆ, ನಾಡು ಹೋಗಂತದೆ, ಎಲ್ಲ ಪ್ರಾಯ ನಂದು. ನನಗೆ ಆದಾಗ ನನ್ನ ಅಪ್ಪನಿಗೂ ಆಗಿರ್ಬೋದಲ್ಲ. ನನ್ನ ಅಪ್ಪನ ಮಾತ್ರ ತಿಳಿಯೋಕೆ ನನಗೆ 60 ವರ್ಷ ಬೇಕಾಗಿತ್ತು. 60 ವರ್ಷ. ಈಗ ಅವರು ಆಕಾಶದ ನಕ್ಷತ್ರ ಆಗಿ ನೋಡ್ತಾ ಇರ್ಬೋದಲ್ಲ. ಇವಾಗ ನಂಗೆ ಹೇಳಕ್ಕಾಗ್ಲಿಲ್ಲ. ಅದು ಇವತ್ತು ಹೇಳ್ತಾ ಇದ್ದೀನಿ. ಇವತ್ತು ಅಪ್ಪ ಇವರ್ಗೆ ಅಪ್ಪ ಇವರ್ಗೆ ನನ್ನ ಹೆಸರು ರಾಯ್. ಆದರೆ ಗಮ್ಮತ್ತಂತೂ ಉಂಟು ಗೊತ್ತಾ? ಯಾರು ನನ್ನ ರಾಯ್ ಅಂತ ಕರೀದಿಲ್ಲ.
ಮಾಡಿದ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ